ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೋಟೆಲ್ ಶೈಲಿಯಲ್ಲಿ ಅಥವಾ ಮದುವೆ ಮನೆ ಶೈಲಿಯಲ್ಲಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಅತ್ಯಂತ ಸುಲಭ, ವಿಭಿನ್ನವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2-3 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಇದು ಸಾಸಿವೆ, ಕಡಲೆಬೇಳೆ, ಗೋಡಂಬಿ. ಸಾಸಿವೆ ಸಿಡಿಬೇಕು, ಕಡಲೆಬೇಳೆ ಮತ್ತು ಗೋಡಂಬಿ ಕೂಡ ಕೆಂಪಾಗಬೇಕು. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. 2-3 ನಿಮಿಷ ಆದಮೇಲೆ 3/4 ಗ್ಲಾಸಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಡೈರೆಕ್ಟಾಗಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಅಥವಾ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಫ್ಲೇವರ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ರವೆನ ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ರವೆನ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ಆಗಾಗ ಕಲಿಸ್ತಾನೆ ಇರಬೇಕು. 5-6 ನಿಮಿಷ ಆದಮೇಲೆ ರವೆನ ಚೆನ್ನಾಗಿ ಹುರಿದಿದ್ದಾಗಿದೆ, ಬಿಡಿಯಾಗಾಗಿದೆ. ಬೇರೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಮುಂಚೆ ರವೆ ಸಂಪೂರ್ಣವಾಗಿ ಒಗ್ಗರಣೆ ಇದು ಹಾಕ್ಕೊಂಡಿದ್ದೀವಲ್ಲ, ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಈಗ ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ 3/4 ಗ್ಲಾಸಷ್ಟು. ನೆನೆಸ್ಕೊಳ್ಳೋಕ್ಕೆ ಮುಂಚೆ 3/4 ಗ್ಲಾಸಷ್ಟು ಸಬ್ಬಕ್ಕಿನ ಯಾವ ರೀತಿ ನೆನೆಸೋದು ಅಂದರೆ, ಮೊದಲು 3/4 ಗ್ಲಾಸಷ್ಟು ಸಬ್ಬಕ್ಕಿನ ತೊಗೊಂಡು ಚೆನ್ನಾಗಿ ತೊಳೆದ್ಮೇಲೆ ಸಂಪೂರ್ಣವಾಗಿ ನೀರನ್ನ ತೆಗೆದುಬಿಡಬೇಕು. ಆಮೇಲೆ ಫ್ರೆಶ್ ಆಗಿರೋ ನೀರು ಸಬ್ಬಕ್ಕಿ ಮುಳುಗಿ ಅದರ ಮೇಲೆ ಒಂದು ಅರ್ಧ ಇಂಚಷ್ಟು ನೀರನ್ನ ಬಿಟ್ಟರೆ ಸಾಕಾಗುತ್ತೆ. ಈ ರೀತಿಯಾಗಿ ನೀರನ್ನ ಹಾಕ್ಕೊಂಡ್ಮೇಲೆ ಸುಮಾರು ಒಂದು 2-3 ಅವರ್ ಚೆನ್ನಾಗಿ ಸಬ್ಬಕ್ಕಿನ ನೆನೆ ಹಾಕಬೇಕು. ಹಾಕ್ಕೊಂಡಿರೋ ನೀರೆಲ್ಲ ಸಬ್ಬಕ್ಕಿ ಚೆನ್ನಾಗಿ ಹೀರುತ್ತೆ, ಹಗುರವಾಗುತ್ತೆ. ಅರ್ಧ ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸಬ್ಸಿಗೆ ಸೊಪ್ಪು, ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ, 1-1.5 ಹಿಡಿಯಷ್ಟು, ಸ್ವಲ್ಪ ನೀರು. ಕಲಿಸ್ಕೋಬೇಕು. ಕೈಯಲ್ಲೇ ಕಲಿಸ್ಕೊಂಡ್ರೆ ಒಳ್ಳೆಯದು. ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗ್ಬಿಡಿ, ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೆಟ್ಟೋಗುತ್ತೆ. ರವೆನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಕೂಡ ಕರೆಕ್ಟಾಗಿ ಸೆಟ್ ಆಗಬೇಕು. 5 ನಿಮಿಷ ಆದಮೇಲೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಈ ರೀತಿ ಉಂಡೆ ಕಟ್ಟದೇ ಇರಬೇಕು. ಇಡ್ಲಿ ಪ್ಲೇಟು ಕೈಯಲ್ಲೇ ಎತ್ತಿಡ್ಬೋದು. ಇದನ್ನು ಹಬೆಯಲ್ಲಿ ಸ್ಟೀಮ್ ಮಾಡ್ಕೋಬೇಕು, ಹಬೆಯಲ್ಲಿ ಬೇಯಿಸ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಮೃದುವಾಗಿರೋ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಸ್ಟೀಮ್ ಆದಮೇಲೆ ಕೂಡ ಒಂದು 5 ನಿಮಿಷ ಹಾಗೆ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ಈಗ ಬಿಸಿಯಾಗಿ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಬ್ಬಕ್ಕಿ ಇಡ್ಲಿ ಹೋಟೆಲ್ ಶೈಲಿಯಲ್ಲಿ ಅಥವಾ ಮದುವೆ ಮನೆ ಶೈಲಿಯಲ್ಲಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.